ಮನ್ಯಾಗ ಸ್ವಲ್ಪ ಹಸಿ ಕೊಬ್ಬರಿ ಮತ್ತು ಬೆಂಡಿಕಾಯಿ ಇದ್ರ ಆತ್ ನೋಡ್ರಿ, ಒಂದು 10-15 ನಿಮಿಷನಾಗ ಫಟಾಫಟ ಅಂತೇಳಿ ಈ ರೆಸಿಪಿ ಮಾಡ್ಬೋದು. ಆಮೇಲೆ ಇದಕ್ಕೆ ಭಾಳ ಸಾಮಗ್ರಿನೂ ಬೇಕಾಗೋದಿಲ್ರಿ. ಮತ್ತು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ತಿನ್ನಂಗಿಲ್ಲ ಅಂತ ಅನ್ನೋರ್ಗೆ ಇದೊಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಮೊದಲ ನಾ ಇಲ್ಲಿ ಕಡಾಯಿ ಒಳಗೆ ಬೆಂಡಿಕಾಯಿ ಹುರಿಯಾಕತ್ತೀನಿ ರೀ. ಬೆಂಡಿಕಾಯಿ ಹೋಳು ನೋಡ್ರಿ, ಹಿಂಗೆ ಸ್ವಲ್ಪ ದಪ್ಪ ಇರಲಿ, ಸಣ್ಣ ಹೋಳು ಮಾಡಕ್ಕೆ ಹೋಗ್ಬೇಡ್ರಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮೀಡಿಯಂ ಫ್ಲೇಮ್ನಾಗ ಹುರಿತೀನಿ. ಬೆಂಡಿಕಾಯಿನ ಸ್ವಚ್ಛಂಗೆ ತೊಳೆದು ಒಂದು ಕಾಟನ್ ಅರ್ಬಿಲೆ ಒರೆಸಿ ಪೂರಾ ಒಣ ಆದ್ಮೇಲೆ ಉಪಯೋಗಿಸಾಕತ್ತೀನಿ ರೀ. ಈಗ ಬೆಂಡಿಕಾಯಿ ಎಲ್ಲ ಸರಿಯಾಗಿ ಹುರಿದಾವು. ಗ್ಯಾಸ್ ಆಫ್ ಮಾಡಿದನ್ನು ಸೈಡಿಗೆ ಎತ್ತಿಡ್ತೀನಿ. ಆಮೇಲೆ ಒಂದು ಸಣ್ಣ ಕಡಾಯಿ ತಗೊಂಡಿದ್ದನ್ನು ಬಿಸಿ ಮಾಡೋಕ್ಕಿಟ್ಟು ಇದ್ರಾಗ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದಾರೆ. ಆಮೇಲೆ 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಹವೀಜ್ ಅಂದ್ರೆ ಧನಿಯಾ ಮತ್ತು 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ ಹುರಿತೀನಿ. ಈ ಎಲ್ಲ ಸಾಮಗ್ರಿನ ಒಂದು ಅರ್ಧ ಹುರಿದ್ಮೇಲೆ ಈಗ ಸ್ವಲ್ಪ ಕರಿಬೇವು ಹಾಕಿದನ್ನ ಒಂದು 10-15 ಸೆಕೆಂಡು ಹುರಿತೀನಿ. ಆಮೇಲೆ ಒಂದು 8-10 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದನ್ನ ಸ್ವಲ್ಪ ಹೊತ್ತನ ಹುರಿತೀನಿ. ನಿಮ್ಗೆ ಎಷ್ಟು ಖಾರ ಬೇಕಂತೇಳಿ ನೋಡ್ಕೊಂಡು ಹಾಕೋರಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ರೆ ಚಂದ ಕೆಂಪು ಕಲರ್ ಬರುತ್ತೆ ಮತ್ತು ಸಾಂಬಾರು ಅಷ್ಟು ಖಾರ ಆಗೋದಿಲ್ಲ. ಸ್ವಲ್ಪ ಇದನ್ನು ಗರಿ ಗರಿ ಆಗೋತನ ಹುರಿದ್ರೆ ಸಾಕು, ಆದ್ರೆ ಕಲರ್ ಮಾತ್ರ ಚೇಂಜ್ ಆಗಬಾರ್ದು. ಗ್ಯಾಸ್ ಆಫ್ ಮಾಡಿದನ್ನು ಸ್ವಲ್ಪ ತಣ್ಣಗಾಗೋತನ ಬಿಡಬೇಕು. ಈ ಕಡೆ ನಾನು ಸಾಂಬಾರು ಮಾಡೋಕ್ಕೆ ಒಂದು ಬೊಗಾಣಿ ತೊಗೊಂಡಿದ್ರಾಗ ಒಂದು 2 ಕಪ್ಪಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕತ್ತೀನಿ ರೀ. ಹುಣಸೆಹಣ್ಣಿನ ರಸ ಸ್ವಲ್ಪ ಇದಕ್ಕೆ ಜಾಸ್ತಿ ಬೇಕಾಗ್ತೈತಿ, ನೋಡ್ಕೊಂಡು ಹಾಕೋರಿ. ಈಗ ಗ್ಯಾಸ್ ಆನ್ ಮಾಡಿದನ್ನ ಸ್ವಲ್ಪ ಹೊತ್ತನ ಬಿಸಿ ಆಗಕ್ಕೆ ಬಿಡ್ತೀನಿ. ನೀರು ನೋಡ್ರಿ ಹಿಂಗೆ ಕುದ್ಯಾಕೆ ಶುರು ಆದ್ಮೇಲೆ ಒಂದ್ಸಲ ಇದನ್ನ ಚಲೋ ತಂಗ ಮಿಕ್ಸ್ ಮಾಡಿ ಈಗ ಇದ್ರಾಗ ಬೆಂಡಿಕಾಯಿ ಹಾಕ್ತೀನಿ ರೀ. ಮೊದಲೇನು ಹುರಿದಿಟ್ಕೊಂಡಿದ್ದನಲ್ಲ ಬೆಂಡಿಕಾಯಿ, ಅದನ್ನು ಹಾಕಿ ಮೀಡಿಯಂ ಫ್ಲೇಮ್ನಾಗ ಇದನ್ನು ಸ್ವಲ್ಪ ಮೆತ್ತಗಾಗೋತನ ಕುದಿಸ್ತೀನಿ. ಅಲ್ಲಿ ತನ ಈ ಕಡೆ ನಾನು ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಳಕತ್ತೀನಿ. ಹುರಿದಿದ್ದು ಎಲ್ಲ ಸಾಮಗ್ರಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ನಾಗ ಹಾಕ್ತೀನಿ ರೀ. ಈಗ ಇದ್ರಾಗ ಒಂದು ಅರ್ಧ ಕಪ್ಪಷ್ಟು ಹಸಿ ಕೊಬ್ಬರಿ ಅಂದ್ರೆ ಫ್ರೆಶ್ ಕಾಯಿ ತುರಿ ಹಾಕಾಕತ್ತೀನಿ ರೀ. ಸ್ವಲ್ಪ ನೀರು ಹಾಕಿದ್ದನ್ನು ಚಲೋ ತಂಗೆ ರುಬ್ಕೊಂಡು ಬರ್ತೀನಿ. ಹಿಂಗೆ ಪೂರಾ ನುಣ್ಣಗ ರುಬ್ಕೋಬೇಕು ನೋಡ್ರಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಸಂಬಂಧ ಕಲರ್ ಎಷ್ಟು ಚಂದ ಕೆಂಪಗಾಗೈತಿ. ಆಮೇಲೆ ನಾ ಇಲ್ಲೇ ಮೊದಲ ಒಂದು ಸ್ವಲ್ಪ ಬೇಳೆ ಕುದಿಸಿ ಇಟ್ಕೊಂಡಿದ್ದೆ ರೀ. ಹಣ್ಣಗೆ ಬೇಳೆ ಕುದಿಸಿ ಇಟ್ಕೋಬೇಕು. ಇದನ್ನೀಗ ಸ್ವಲ್ಪ ಕಡ್ಗೋಲ್ ತಗೊಂಡು ಮುಗ್ಚ್ಕೊಳಕತ್ತೀನಿ. 1/4 ಕಪ್ಪಷ್ಟು ತೊಗರಿ ಬೇಳೆನ ಸ್ವಚ್ಛಂಗೆ 1-2 ಸಲ ತೊಳೆದ್ಬಿಟ್ಟು ಕುಕ್ಕರ್ನಾಗ 4 ಸೀಟಿ ಹೊಡೆಸಿ ಮೆತ್ತಗೆ ಬೇಳೆ ಬೇಯಿಸಿ ಇಟ್ಕೊಂಡಿದ್ದೆ. ಈ ಕಡೆ ಬೆಂಡಿಕಾಯಿನೂ ಚಲೋ ತಂಗೆ ಬೆಂದೈತೆ ನೋಡ್ರಿ. ಈಗ ಇದ್ರಾಗ ರುಬ್ಬಿದ ಖಾರ ಮತ್ತು ಸ್ವಲ್ಪ ನೀರು ಹಾಕಕತ್ತೀನಿ ರೀ. ಕುಚ್ಚಿದ ಬ್ಯಾಳಿನೂ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡ್ತೀನಿ. ಇನ್ನು ಸ್ವಲ್ಪ ನೀರು ಬೇಕಂದ್ರೆ ಈಗ ನೋಡ್ಕೊಂಡು ಹಾಕೋರಿ. ಈ ಬೆಂಡಿಕಾಯಿ ಹುಳಿ ಐತಲ್ರಿ ಸ್ವಲ್ಪ ಗಟ್ಟಿರ್ತೈತಿ, ಹಂಗಾಗಿ ಭಾಳ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಮೀಡಿಯಂ ಫ್ಲೇಮ್ನಾಗ ಇದನ್ನು ಒಂದು 3-4 ನಿಮಿಷ ಇಲ್ಲ ಅಂತಂದ್ರೆ ಬೆಂಡಿಕಾಯಿ ಸ್ವಲ್ಪ ಮೆತ್ತಗಾಗೋತನ ಚಲೋ ತಂಗೆ ಕುದಿಸ್ಬೇಕು. ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಇಂಗಿನ ನೀರು ಹಾಕಕತ್ತೀನಿ ರೀ. ಒಂದು 1/4 ಟೀ ಸ್ಪೂನಷ್ಟು ಇಂಗೊಳಗೆ ಸ್ವಲ್ಪ ನೀರು ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಿ ಹಾಕಕತ್ತೀನಿ. ಚಲೋ ತಂಗೆ ಕುದಿಸಿದ್ಮೇಲೆ ಈಗ ರುಚಿ ನೋಡಾಕತ್ತೀನಿ ರೀ. ಸ್ವಲ್ಪ ಉಪ್ಪು ಕಡಿಮೆ ಆಗೈತೆ ಅಂತ ಅನ್ಸಾಕತ್ತಿತ್ತು, ಹಂಗಾಗಿ ಸ್ವಲ್ಪ ಉಪ್ಪು ಹಾಕಿದನ್ನ ಮಿಕ್ಸ್ ಮಾಡಾಕತ್ತೀನಿ. ಬೇಕಂದ್ರೆ ನೀವು ಇದಕ್ಕೆ ಒಗ್ಗರಣೆ ಹಾಕೋಬೋದು, ಬೇಡ ಅಂತಂದ್ರೆ ಹಿಂಗೆ ಬಳಸ್ಬೋದು. ಕೆಲವೊಬ್ರು ಒಗ್ಗರಣೆ ಹಾಕ್ತಾರೆ, ಕೆಲವೊಬ್ರು ಹಾಕಂಗಿಲ್ಲ. ನಾನು ಸಾಸಿವೆ, ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಒಗ್ಗರಣೆ ಹಾಕಕತ್ತೀನಿ ರೀ. ಚಂದಂಗೆ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿದ್ರೆ ಆತ್ ನೋಡ್ರಿ. ಮಸ್ತ್ ಬಿಸಿ ಬಿಸಿ ಬೆಂಡೆಕಾಯಿ ಹುಳಿ ರೆಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರೆ ಸಣ್ಣಂಗೆ ಕಟ್ ಮಾಡಿ ಹಾಕ್ರಿ. ನನ್ನ ಕಡೆ ಇವತ್ತು ಕೊತ್ತಂಬರಿ ಸೊಪ್ಪು ಇರಲಿಲ್ಲ. ಬಿಸಿ ಬಿಸಿ ರೈಸ್ ಜೋಡಿ ಮಸ್ತ್ ಹುಳಿ ಹುಳಿ ಖಾರ ಬೆಂಡೆಕಾಯಿ ಹುಳಿನ ಎಂಜಾಯ್ ಮಾಡ್ರಿ. ಇವತ್ತಿನ ರೆಸಿಪಿ ನಿಮ್ಗೆ ಸ್ವಲ್ಪರ ಯೂಸ್ಫುಲ್ ಆತಪ್ಪ, ಲೈಕ್ ಆಗಿತ್ತಪ್ಪ ಅಂತ ಅನ್ಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು.